ಯಾವುದೇ ಟ್ಯಾಕ್ಸ್ ಬರಲ್ಲ ಅಂದರೆ ಅದಕ್ಕೆ ನಾವು ಟಾರ್ಗೆಟ್ ಮಾಡೇ ಮಾಡ್ತೀವಿ. ಈಗ ಇವರಿಗೆಲ್ಲ ನಾವು ಟಾರ್ಗೆಟ್ ಮಾಡಿಲ್ವಾ ಇಂಥ ಕೆಲಸ ಇದೆಲ್ಲ ಹಾಗೆ ಅವರು ಮುಖ್ಯಮಂತ್ರಿಗಳು ಮಾಡ್ತಾರೆ, ನಾವು ಮಾಡ್ತೀವಿ ಅವರು ಮಾಡ್ತಾರೆ. ಇಲ್ಲ ಕಂಪೇರಿರಲ್ಲ, ಟಾರ್ಗೆಟ್ ಮಾಡಬಾರ್ದಂತ ಇದೆಯಾ? ಇಂಥ ಇಲಾಖೆ ಕಮ್ಮಿ ಇದೆ, ಅದಕ್ಕೆ ವರ್ಷ 32,000 ಕೋಟಿ ಬರುತ್ತೆ, 32,000 ಕೋಟಿ ಬರಲಿಲ್ಲ ಅಂತ ಕೇಳ್ತಾರೆ ಅಷ್ಟೇ. ಸರ್, ಆಶ್ರಯ ಬಗಾರುಕುಂ ಸಮಿತಿಯ ಕಮಿಟಿಗಳ ಮೀಟಿಂಗ್ಗಳು ಈ ಥರದನ್ನು ಶುರು ಮಾಡ್ತೀವಿ. ಈಗಾಗಲೇ ಮೊನ್ನೆ ಮಾಡಿದ್ವಿ, ಆಶ್ರಯ ಬಗಾರುಕುಂ ಕಮಿಟಿ ಆಗಿದೆ, ಇನ್ನು ಆಶ್ರಯ ಆಗಿಲ್ಲ, ಆಶ್ರಯ ಬಗಾರುಕುಂ ಆರಾಧನಾ ಆಗಬೇಕಾಗಿದೆ. ಇದು ಆ ತಕ್ಷಣ ಮಾಡ್ತಾರೆ. ಈಗ ಮೊನ್ನೆ ಸಮಿತಿಯಿಂದ ಮಾಡಿಲ್ಲ, ಬಗಾರುಕುಂ ಕಮಿಟಿ ಆಗಿದೆ, ಶುರು ಮಾಡ್ತಾರೆ. ಜನರು ಸ್ವಲ್ಪ ಆತಂಕದಲ್ಲಿದ್ದಾರೆ, ಗ್ಯಾರಂಟಿ ಯೋಜನೆಗಳು ನಿಂತು ಬೀಳುತ್ತೇನೋ ಅಂತ. ಇದ್ರ ಬಗ್ಗೆ ನನ್ನ ಅನಿಸಿಕೆ ಪ್ರಕಾರವಾಗಿ ಗ್ಯಾರಂಟಿ ಯೋಜನೆ ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು. ಬಡವರ ಪರವಾಗಿದೆ, ಓಟಿಗೋಸ್ಕರ ಮಾಡೋಕ್ಕಲ್ಲ, ಬಡವರ ಜೀವನಕ್ಕೆ ಆಧಾರವಾಗಿರುವಂಥ ಒಂದು ಕೊಟ್ಟಿದ್ದಾರೆ ಜನ, ಅದನ್ನು ಮುಂದುವರಿಸಿ ಹೋಗಬೇಕು, ಆ ಬಡವರಿಗೆ ಆಶ್ರಯ ಆಗಬೇಕು ಅಂತ ಕೇಳ್ಬೋದು.